ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಈ ಚಾಪ್ಟರಲ್ಲಿ ಬರುವಂಥ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ನೋಡ್ತಾ ಇದ್ದೀವಿ. ಈ ಕ್ವಶನ್ಸ್ ನಾನು ಕರ್ನಾಟಕ ಬೋರ್ಡಿಂದ ರಿಲೀಸ್ ಆಗಿರುವಂಥ ರಿವೈಸ್ ಕ್ವಶನ್ ಬ್ಯಾಂಕ್ ಏನಿದೆ ಅದರಿಂದ ಪಿಕ್ ಮಾಡಿದ್ದೀನಿ. ಕಳೆದ ವರ್ಷ ತುಂಬಾ ಕ್ವಶನ್ಸ್ ಇದರಿಂದಾನೇ ಕೊಟ್ಟಿದ್ರು. 2 ಮಾರ್ಕ್ಸ್ 3 ಮಾರ್ಕ್ಸ್ ನಾನು ಯೂಶಲಿ ನಾವು ಗೆಸ್ ಮಾಡೋಕ್ಕಾಗಲ್ಲ ಯಾವ ಕ್ವಶನ್ಸ್ ಬರುತ್ತೆ ಅಂತ. ಸೊ ಹಾಗಾಗಿ ಈ ಕ್ವಶನ್ ಬ್ಯಾಂಕ್ ಏನು ರಿಲೀಸ್ ಮಾಡಿದ್ದಾರೆ ಬೋರ್ಡಿಂದ, ಇದರಿಂದ ನಾವು ಕಲ್ತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅದು ಐಡಿಯಾನೂ ಸಿಗುತ್ತೆ. ಹಾಗೆ ಇದರಿಂದನೇ ಕ್ವಶನ್ಸ್ನ ಪಿಕ್ ಮಾಡುವಂಥ ಚಾನ್ಸಸ್ ಕೂಡ ಮ್ಯಾಕ್ಸಿಮಮ್ ಇರುತ್ತೆ. ಹಾಗಾಗಿ ಯಾವ ಕ್ವಶನ್ಸ್ನು ಬಿಡದೆ ಒಂದು ಕ್ವಿಕ್ ಆಗಿ ನಾವೆಲ್ಲನೂ ನೋಡ್ತಾ ಹೋಗೋಣ. ಇದಕ್ಕೆ ಆನ್ಸರ್ಸ್ನ ನಾನು ಅಲ್ಲೇ ಕೊಟ್ಟಿರೋದ್ರಿಂದ ಆನ್ಸರ್ಸ್ನ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗ್ತೀನಿ. ನಿಮಗೆ ಆಗ ಒಂದು ಓವರ್ ಆಲ್ ರಿವಿಷನ್ ಟೈಪ್ ಆಗುತ್ತೆ. ಹಾಗೆ ನೀವು ಆನ್ಸರ್ಸ್ನ ಗ್ಲಾನ್ಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಹಾಫ್ ಅನ್ ಅವರ್ ನೀವು ಟೈಮ್ ಕೊಟ್ಟು ಇದು ಕಂಪ್ಲೀಟ್ ಆಗಿ ವಿಡಿಯೋ ನೋಡೋದ್ರಿಂದ ಚಾಪ್ಟರ್ದು ಕ್ವಿಕ್ ರಿವಿಷನ್ ಆಗುತ್ತೆ. ಓಕೆನಾ? ಸೊ ಫಸ್ಟ್ ನಾವು ಈಗ ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಏನಿದೆ, ಡಿಫೈನ್ ದ ಟರ್ಮ್ ಹೆಲ್ತ್. ಮೆನ್ಷನ್ ಎನಿ 4 means by which ಗುಡ್ ಹೆಲ್ತ್ ಕ್ಯಾನ್ ಬಿ ಅಚೀವ್ಡ್. ಸೊ ಇದು ಕ್ವಶನ್ ಕೊಟ್ಟಿರೋದು. ಇಲ್ಲಿ ಹೆಲ್ತ್ ಡೆಫಿನೇಷನ್ ನಿಮಗೆ ಬುಕ್ಕಲ್ಲಿ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ ಹಾಗೆ ಬರೀರಿ. ಹೆಲ್ತ್ ಇಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ ಬೀಯಿಂಗ್, ಇದೇ ಥರ ಕೊಟ್ಟಿರೋದು. ಅದನ್ನು ನೀವು ಹಾಗೆ ಎಕ್ಸಾಕ್ಟಾಗಿ ಡೆಫಿನೇಷನ್ಗಳನ್ನ ಮಾತ್ರ ಏನೇ ಕಾರಣಕ್ಕೂ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ NCERTಯಲ್ಲಿ ಹೇಗೆ ಕೊಟ್ಟಿದ್ದಾರೆ ಡೆಫಿನೇಷನ್ ಹಾಗೆ ಕಲೀರಿ. ಅಥವಾ ನಿಮ್ಗೆ NCERTಯಲ್ಲಿ ನಿಮಗೆ ಪ್ರಾಪರ್ ಡೆಫಿನೇಷನ್ ಸಿಗ್ತಾ ಇಲ್ಲ ಅಂದರೆ ಅದರ ರೆಫರೆನ್ಸ್ ಬುಕ್ಕಿಂದ ಡೆಫಿನೇಷನ್ಗಳನ್ನ ಕಲ್ತ್ಕೊಳ್ಳಿ. ಡೆಫಿನೇಷನ್ ಏನೇ ಕಾರಣಕ್ಕೂ ನಿಮ್ಮ ಓನ್ ಆಗಿ ಬರೀಲಿಕ್ಕೆ ಹೋಗಬೇಡಿ. ಡೆಫಿನೇಷನ್ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು ಅಂತಲೇ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು, ಎವ್ಯಾಲ್ಯೂಯೇಟರ್ಸ್ ಎಕ್ಸ್ಪೆಕ್ಟ್ ಮಾಡೋದು. ಸೊ ಹಾಗಾಗಿ ಡೆಫಿನೇಷನ್ಗಳನ್ನ ನೀವು ಮಿಸ್ ಮಾಡದೆ ನೀಟಾಗಿ ಪ್ರಾಪರ್ ಸೆಂಟೆನ್ಸ್ನ ಕಲ್ತ್ಕೊಂಡಿರಿ. ಇದರಲ್ಲೇ ಸೆಕೆಂಡ್ ಕ್ವಶನ್ ಏನಿದೆ, ಮೆನ್ಷನ್ ಎನಿ 4 means by which ಗುಡ್ ಹೆಲ್ತ್ ಕ್ಯಾನ್ ಬಿ ಅಚೀವ್ಡ್. ಇದು ಆಲ್ರೆಡಿ ನಾನು 2 ಮಾರ್ಕ್ ಆನ್ಸರ್ಸ್ ಹೇಳುವಾಗ ಇದನ್ನು ಹೇಳಿರೋದ್ರಿಂದ ಇಲ್ಲಿ ನಾನು ಆನ್ಸರಲ್ಲಿ ರಿಪೀಟ್ ಅಂತ ಕೊಟ್ಟಿದ್ದೀನಿ. ಸೊ ಎಲ್ಲಿಂದ ರಿಪೀಟ್ ಆಗ್ತಿದೆ ಅಂದರೆ 2 ಮಾರ್ಕ್ಸ್ ಕ್ವಶನ್ ನಾನು ಆಲ್ರೆಡಿ ಹಾಕಿದ್ದೀನಿಲ್ಲ, ಅದರಿಂದ ಆನ್ಸರ್ಸ್ನ ನೀವು ಇಲ್ಲಿ ನೋಡ್ಕೊಳ್ಬೋದು. ಈ ಚಾಪ್ಟರ್ ಅಷ್ಟೇ ಅಲ್ಲ, ನಾನು ಬೇರೆ ಚಾಪ್ಟರ್ಗಳದ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಏನಿದೆ ಎಲ್ಲನೂ ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಕ್ವಶನ್ ಬ್ಯಾಂಕ್ದು ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ. ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸು ಕೂಡ ಇದೆ. ಅದನ್ನೆಲ್ಲ ನೀವು ವಿಡಿಯೋನ ನನ್ನ ಚಾನಲಲ್ಲಿ ಚೆಕ್ ಮಾಡಿದ್ರೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗುತ್ತೆ. ಅದನ್ನು ನೀವು ನಿಮ್ಮ ಟೆಸ್ಟ್ಗಳಿಗೆ, ಯೂನಿಟ್ ಟೆಸ್ಟ್ ಆಗಲಿ, ಮಿಡ್ ಟರ್ಮ್ ಆಗಲಿ, ಪ್ರೀ ಬೋರ್ಡ್ ಆಗಲಿ, ಆ್ಯನ್ಯುವಲ್ ಎಕ್ಸಾಮ್ ಆಗಲಿ, ಇದಕ್ಕೆಲ್ಲ ನೀವು ರೆಫರ್ ಮಾಡ್ಬೋದು. ಇದು ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ವಿಡಿಯೋಗಳನ್ನ ನೋಡೋದಷ್ಟೇ ಅಲ್ಲ, ಬೇರೆ ಎಲ್ಲ ಚಾಪ್ಟರ್ದು ವಿಡಿಯೋಗಳು ಅವೈಲೇಬಲ್ ಇದೆಯಲ್ಲ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಈಗ ಕ್ವಶನ್ ಯಾವ್ದು ಇದೆ, ಸೆಕೆಂಡ್ ಕ್ವಶನ್, ಅದನ್ನು ನೋಡೋಣ. ರೈಟ್ ದ ಸೈಂಟಿಫಿಕ್ ನೇಮ್ ಆಫ್ ದ ಪ್ಯಾಥೋಜನ್, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆ್ಯಂಡ್ ಎನಿ 2 symptoms ಆಫ್ ಥೈರಾಯ್ಡ್. ಇಲ್ಲೂ ಕೂಡ ನಾನು ಆನ್ಸರ್ನ ಬರೀ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಮಾತ್ರ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಉಳಿದ ಎರಡೇನಿದೆ ಸೈಂಟಿಫಿಕ್ ನೇಮ್ ಮತ್ತು ಸಿಂಪ್ಟಮ್ ಆಲ್ರೆಡಿ ನಾನು 2 ಮಾರ್ಕ್ ಆನ್ಸರ್ಸ್ ಹೇಳುವಾಗ ಹೇಳಿರೋದ್ರಿಂದ ಇಲ್ಲಿ ಜಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಮಾತ್ರ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದಕ್ಕೆ ಆನ್ಸರ್ಸ್ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ಒಂದು ಕ್ವಿಕ್ ರಿವಿಷನ್ಗೋಸ್ಕರ ಇಲ್ಲಿ ಹೇಳ್ತಾ ಇದ್ದೀನಿ. ಹೇಗೆ ಟೈಫಾಯ್ಡ್ ಟ್ರಾನ್ಸ್ಮಿಷನ್ ಆಗುತ್ತೆ ಅಂತಂದರೆ ಕಂಟಾಮಿನೇಷನ್ ಆಫ್ ಫುಡ್ ಆ್ಯಂಡ್ ವಾಟರ್. ಯಾವುದಾದ್ರೂ ಫುಡ್ ಕಂಟಾಮಿನೇಟ್ ಆಗಿಬಿಟ್ಟಿದ್ರೆ ಅಥವಾ ವಾಟರ್ ಕಂಟಾಮಿನೇಟ್ ಆಗಿಬಿಟ್ಟಿದ್ರೆ ಅದನ್ನು ನೀವು ಕನ್ಸ್ಯೂಮ್ ಮಾಡೋದ್ರಿಂದ ಅದೇನಾಗುತ್ತೆ, ಅದರಲ್ಲಿರುವಂಥ ಈ ಟೈಫಾಯ್ಡ್ ಬ್ಯಾಕ್ಟೀರಿಯಾಗಳೇನಿದೆ ಅದು ನಿಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಡ್ ಆಫ್ ಟ್ರಾನ್ಸ್ಮಿಷನ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. Third question, write the scientific name of the pathogen that causes, mention its mode of transmission and any 2 symptom of pneumonia. ಸೊ ಇದು ಕೂಡ ಅದೇ ಥರ ಸಿಮಿಲರ್ ಕ್ವಶನ್ ಇದೆ. ಬಟ್ ಇಲ್ಲಿ ಯಾವ ಡಿಸೀಸ್ ಬಗ್ಗೆ ಕೇಳ್ತಿದ್ದಾರೆ, ನ್ಯೂಮೋನಿಯಾ ಬಗ್ಗೆ ಕೇಳ್ತಿದ್ದಾರೆ. ಇದರಲ್ಲೂ ಕೂಡ ಪ್ಯಾಥೋಜನ್ ಮತ್ತು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏನಿದೆ ಪ್ಯಾಥೋಜನ್ ಮತ್ತು ಸಿಂಪ್ಟಮ್ ಏನಿದೆ ಅದನ್ನು ನಾನು ಆಲ್ರೆಡಿ 2 ಮಾರ್ಕಲ್ಲಿ ಹೇಳಿರೋದ್ರಿಂದ ಇಲ್ಲಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಮಾತ್ರ ಕೊಟ್ಟಿದ್ದೀನಿ. ಸಿಮಿಲರ್ ಕ್ವಶನ್ ನಿಮಗೆ ಬೇರೆ ಬೇರೆ ಡಿಸೀಸ್ ಬಗ್ಗೆನೂ ಇದೆ ನೋಡಿ. ಇದರಲ್ಲಿ ಕಾಮನ್ ಕೋಲ್ಡ್ ಬಗ್ಗೆ ಕೇಳಿದ್ದಾರೆ, ಅದಕ್ಕೆ ನಾನು ಬರೀ ಇದನ್ನು ಮೆನ್ಷನ್ ಮಾಡಿದ್ದೀನಿ ಮೋಡ್ ಆಫ್ ಟ್ರಾನ್ಸ್ಮಿಷನ್, ಯಾಕೆಂದರೆ 2 ಮಾರ್ಕಲ್ಲಿ ಆಲ್ರೆಡಿ ನಾನು ಇದ್ರ ಬಗ್ಗೆ ಹೇಳಿದ್ದೆ. ಮತ್ತು ಅಮೀಬಿಯಾಸಿಸ್ ಬಗ್ಗೆನೂ ಕೇಳಿದ್ದಾರೆ, ಎಲ್ಲೂ ಕೂಡ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಇದು ಕಂಪ್ಲೀಟಾಗಿ ಏನು ನಿಮಗೆ ಒಂದು ಐಡಿಯಾ ಸಿಗ್ತಾ ಇದೆ ಅಂತಂದರೆ ಯಾವ ಡಿಸೀಸ್ ಬೇಕಾದರೂ ಇವರು ಕೇಳ್ಬೋದು ಕ್ವಶನ್ಸ್ನ. ಇಲ್ಲ ಸೈಂಟಿಫಿಕ್ ನೇಮ್ ಕೇಳ್ಬೋದು, ಇಲ್ಲ ಕಾಸ್ ಕೇಳ್ಬೋದು, ಇಲ್ಲ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಕೇಳ್ಬೋದು, ಇಲ್ಲ ಸಿಂಪ್ಟಮ್ ಕೇಳ್ಬೋದು. ಸೊ ಎಲ್ಲ ಡಿಸೀಸ್ಗಳು ಎಷ್ಟು ಡಿಸೀಸ್ ಇದೆ ಅಷ್ಟು ಡಿಸೀಸ್ದು ಟೋಟಲ್ ಆಗಿ ನೀವೆಲ್ಲಾನು ಕಲ್ತ್ಕೊಂಡು ಹೋಗಿರಿ. ಅದೇ ನಿಮ್ಗೆ ಇಲ್ಲಿ ಸಿಗ್ತಾ ಇರೋಂಥ ಕ್ಲೂ. ಸೊ ಬೋರ್ಡ್ ಕ್ವಶನ್ ಬ್ಯಾಂಕ್ ಏನು ಪ್ರಿಪೇರ್ ಮಾಡಿದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಸೀಸ್ಗಳನ್ನೂ ಈ ಥರ ಕೊಟ್ಟಿದ್ದಾರೆ. ಸೊ 3 ಮಾರ್ಕ್ ಆದರೂ ಕೂಡ ಇಷ್ಟು ಸ್ಮಾಲ್ ಆನ್ಸರ್ ಅಂತ ಅಂದ್ಕೊಳ್ಬೇಡಿ. 2 ಮಾರ್ಕಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಅಲ್ಲಿ ಇಲ್ಲದೇ ಇರೋವಂಥ ಆನ್ಸರ್ ಮಾತ್ರ ಇಲ್ಲಿ ನಾನು ಕೊಟ್ಟಿರೋದು. ಸೊ ಆಲ್ರೆಡಿ ಹೇಳ್ದೆ ಅಲ್ಲ ನೋಡಿ. 6th ಕ್ವಶನಲ್ಲಿ ಆಸ್ಕರಿಸ್ ಬಗ್ಗೆ ಕೇಳಿದ್ದಾರೆ, ಎಲಿಫೆಂಟಾಸಿಸ್ ಬಗ್ಗೆ ಕೇಳಿದ್ದಾರೆ 7th ಕ್ವಶನಲ್ಲಿ, ಮತ್ತು 8th ಕ್ವಶನಲ್ಲಿ ರಿಂಗ್ ವಾರ್ಮ್ ಡಿಸೀಸ್ ಬಗ್ಗೆ ಕೇಳಿದ್ದಾರೆ. ಸೊ ಎಲ್ಲದರದ್ದು ಸೇಮ್ ಏನಿದೆ ಸೈಂಟಿಫಿಕ್ ನೇಮ್ ಮತ್ತು ಮೋಡ್ ಆಫ್ ಟ್ರಾನ್ಸ್ಮಿಷನ್, ಸಿಂಪ್ಟಮ್ ಇಷ್ಟನ್ನು ಕಲ್ತ್ಕೊಂಡು ಹೋಗಿರಿ. ನೆಕ್ಸ್ಟ್ ಈಗ ಕ್ವಶನ್ ನಂಬರ್ 9ನ ನೋಡೋಣ. ಈ ಕ್ವಶನ್ ನಂಬರ್ 9ನ 3 ಸಬ್ ಡಿವಿಷನ್ ಆಗಿ ಇದನ್ನು ಬೈಫರ್ಕೇಟ್ ಮಾಡಿದ್ದಾರೆ.
ಸೊ ಎ ಬಿ ಸಿ ಅಂತ 3 ಕ್ವಶನ್ಸ್ ಇದೆ, 3ಕ್ಕೂ 1 ಮಾರ್ಕ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ನೇಮ್ ದ ಇನ್ಫೆಕ್ಟಿವ್ ಸ್ಟೇಜ್ ಆಫ್ ಪ್ಲಾಸ್ಮೋಡಿಯಂ ವಿಚ್ ಅನಾಫಿಲಸ್ ಮಸ್ಕಿಟೋ ಟೇಕ್ಸ್ ಇನ್ ಅಲಾಂಗ್ ದ ಬ್ಲಡ್ ಮೀಲ್ ಫ್ರಮ್ ಆನ್ ಇನ್ಫೆಕ್ಟೆಡ್ ಪರ್ಸನ್. ಒಂದು ಇನ್ಫೆಕ್ಟ್ ಆಗಿರುವಂಥ ಪರ್ಸನ್ದು ಬ್ಲಡ್ನ ತೊಗೊಂಡಾಗ ಅದರಲ್ಲಿ ಯಾವ ಸ್ಟೇಜ್ದು ಈ ಪ್ಲಾಸ್ಮೋಡಿಯಂ ಎಂಟರ್ ಆಗ್ತಿದೆ, ಈ ಮಸ್ಕಿಟೋ ಒಳಗಡೆ ಎಂಟರ್ ಆಗ್ತಿದೆ ಅಂತ ಇಲ್ಲಿ ಕೇಳ್ತಾ ಇರೋದು. ಸೊ ಇನ್ಫೆಕ್ಟೆಡ್ ಪರ್ಸನ್ ಬಾಡಿ ಒಳಗಡೆ ಯಾವ ಸ್ಟೇಜಲ್ಲಿ ಅದು ಇದೆ, ಅದನ್ನು ಈಗ ಮಸ್ಕಿಟೋ ಈಗ ತಗೊಳ್ತಾ ಇದೆ. ಸೊ ಯಾವ ಸ್ಟೇಜಲ್ಲಿ ಇರುತ್ತೆ ಅಂದರೆ ಇನ್ಫೆಕ್ಟೆಡ್ ಪರ್ಸನಲ್ಲಿ ಅದು ಗೆಮೆಟೋಸೈಟ್ ಸ್ಟೇಜಲ್ಲಿ ಇರುತ್ತೆ. ಓಕೆ, ಗೆಮೆಟೋಸೈಟ್ ಸ್ಟೇಜಲ್ಲಿ ಅಂತಂದಾಗ ಅದು ಸ್ಟಿಲ್ ಗ್ಯಾಮೆಟ್ಸ್ ಇನ್ನೂ ಫ್ಯೂಸ್ ಆಗಿಲ್ಲ. ಸೊ ಗ್ಯಾಮೆಟ್ ಸ್ಟೇಜಲ್ಲಿ ಇರುವಾಗಲೇ ಏನು ಮಾಡುತ್ತೆ, ಮಸ್ಕಿಟೋ ಬ್ಲಡ್ ಜೊತೆ ಅದನ್ನು ಕೂಡ ತೊಗೊಳುತ್ತೆ. ಓಕೆ, ಆಮೇಲೆ ಬ್ಲಡ್ ಒಳಗಡೆ ಹೋದ್ಮೇಲೆ, ಮಸ್ಕಿಟೋ ಬಾಡಿ ಒಳಗಡೆ ಹೋದ್ಮೇಲೆ ಏನಾಗುತ್ತೆ, ಅಲ್ಲಿ ಫ್ಯೂಷನ್ ಆಗುತ್ತೆ. ಸೊ ಬಿಫೋರ್ ಎಂಟರಿಂಗ್ ಟು ದ ಬಾಡಿ ಆಫ್ ದ ಮಸ್ಕಿಟೋ ಇದು ಫ್ಯೂಷನ್ ಆಗಿರೋಲ್ಲ. ಸೊ ಇದು ಸ್ಟಿಲ್ ಇಟ್ ಇಸ್ ಗ್ಯಾಮೆಟ್ಸ್. ಸೊ ಆ ಗ್ಯಾಮೆಟ್ನ ನಾವೇನಂತ ಕರಿಬೋದು, ಗೆಮೆಟೋಸೈಟ್ಸ್ ಅಂತ ಕರಿಬೋದು. ನೆಕ್ಸ್ಟ್ ಕ್ವಶನ್ ಬಿ ಅಲ್ಲಿ ಏನು ಕೇಳ್ತಿದ್ದಾರೆ ಅಂದರೆ, ವೈ ಡಸ್ ದ ಇನ್ಫೆಕ್ಷನ್ ಕಾಸ್ ಚಿಲ್ ಆ್ಯಂಡ್ ಫೀವರ್ ಇನ್ ಹ್ಯೂಮನ್ಸ್? ಯಾಕೆ ಈ ಡಿಸೀಸ್ ಬಂದಾಗ, ಈ ಮಲೇರಿಯಾ ಕಾಸ್ ಆದಾಗ ಯಾಕೆ ಅದೊಂದು ಆ ಚಳಿ ಫೀಲ್ ಆಗೋದು ಮತ್ತು ಫೀವರಿಶ್ ಫೀಲ್ ಆಗೋದು ಯಾಕಾಗುತ್ತೆ ಅಂತ ಕೇಳ್ತಾ ಇರೋದು. ಸೊ ಯಾಕಾಗುತ್ತೆ ಅಂತಂದರೆ, ಆ್ಯಸ್ ಅ ನ್ಯಾಚುರಲ್ ಇಮ್ಯೂನ್ ರೆಸ್ಪಾನ್ಸ್ ವಿತ್ ದ ಬಾಡಿ ರೈಸಿಂಗ್ ಇಟ್ಸ್ core temperature to make it harder for the pathogen to and shivering to generate heat and reach that new higher temperature. ಸೊ ಏನಕ್ಕೆ ಅಂತಂದರೆ, ಒಂದು ಯಾಕೆ ಬಾಡಿ ನ್ಯಾಚುರಲ್ ಆಗಿ ಏನೇ ಪ್ರಾಬ್ಲಮ್ ಬಂದ್ರೂ ಫಸ್ಟ್ ಕಾಣಿಸ್ಕೊಳ್ಳೋದೇನು ಗೊತ್ತಾ, ನಿಮಗೆ ಜನರಲ್ ಆಗಿ ನೀವು ಅಬ್ಸರ್ವ್ ಮಾಡಿದರೆ ಹೆಡ್ಏಕ್, ಫೀವರ್ ಇದೇ ಬರೋದು. ಫಸ್ಟ್ ಸಿಂಪ್ಟಮ್ ಅಂದ್ರೇ ಯಾವುದೇ ಒಂದು ಪ್ಯಾಥೋಜನ್ ಬಾಡಿಗೆ ಎಂಟ್ರ್ ಆದಾಗ ಅದಕ್ಕೆ ನಾವೀಗ ಇನ್ನೂ ಡಾಕ್ಟರ್ ಹತ್ರ ಹೋಗಿಲ್ದಿರೋ ಅದಕ್ಕಿಂತ ಮುಂಚೆ ನಮಗೆ ಫಸ್ಟ್ ನಿಮ್ಗೆ ಏನು ಸಿಂಪ್ಟಮ್ ಕಾಣಿಸುತ್ತೆ ಅಂತಂದರೆ ಫೀವರ್ ಕಾಣಿಸುತ್ತೆ. ಫೀವರ್ ಏನಪ್ಪ ಅಂದರೆ, ನಮ್ಮ ಬಾಡಿಯಲ್ಲಿರುವಂಥ ಇಮ್ಯೂನ್ ಸಿಸ್ಟಮ್ ಏನಿದೆ, ಆ ಇಮ್ಯೂನ್ ಸಿಸ್ಟಮ್ ಈ ಬಾಡಿ ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದೆ. ಯಾತಕ್ಕೋಸ್ಕರ ಅಂದರೆ, ಈ ಪ್ಯಾಥೋಜನ್ ಏನು ಎಂಟ್ರ್ ಆಗಿದೆಯಲ್ಲ ಅದಕ್ಕೆ ಸರ್ವೈವ್ ಆಗೋದಕ್ಕೆ ಅದು ಸೂಟಬಲ್ ಕಂಡೀಷನ್ ಆಗಬಾರ್ದು. ತುಂಬ ಹೀಟ್ ಜಾಸ್ತಿ ಆದಾಗ ಅದಕ್ಕೆ ಆ ಹೀಟ್ ತಡ್ಕೊಳಕ್ಕಾಗದೆ ಅದು ಅಲ್ಲೇ ಸುತ್ತೋಗ್ಬೇಕು, ಆ ರೀತಿ ಅದು ಕ್ರಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನ್ಯಾಚುರಲ್ ಇಮ್ಯೂನ್ ರೆಸ್ಪಾನ್ಸ್. ನಮ್ಮ ಬಾಡಿದು ನ್ಯಾಚುರಲ್ ಇಮ್ಯೂನ್ ರೆಸ್ಪಾನ್ಸ್ ಏನು ಅಂತಂದರೆ, ಆ ಟೆಂಪ್ರೇಚರ್ನ ರೈಸ್ ಮಾಡಿ ಆ ಪ್ಯಾಥೋಜನ್ನ ಅಲ್ಲಿ ಸರ್ವೈವ್ ಆಗೋದಕ್ಕೆ ಕಷ್ಟ ಆಗಬೇಕು, ಆ ಥರ ಮಾಡೋದು. ಓಕೆ, ಮತ್ತು ಶಿವರಿಂಗ್ ಯಾಕಾಗುತ್ತೆ? ಈ ಶಿವರಿಂಗ್ ಕೂಡ ಹಾಗೇನೆ. ಶಿವರಿಂಗ್ ಏನಕ್ಕಾಗುತ್ತೆ ಅಂತಂದರೆ, ಬಾಡಿಯಲ್ಲಿ ಹೀಟ್ನ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ. ಟೆಂಪ್ರೇಚರ್ ಏನಾಗ್ತಿರುತ್ತೆ, ಕಡಿಮೆ ಆಗ್ತಾ ಇರುತ್ತೆ. ಅದು ಕಡಿಮೆ ಆಗದೆ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಬೇಕು ಅಂತ ಕ್ರಿಯೇಟ್ ಮಾಡೋಂಥ ಒಂದು ಹೀಟ್ನ ಜನ್ರೇಟ್ ಮಾಡುವಂಥದ್ದೇ ಈ ಶಿವರಿಂಗ್ ಪ್ರೋಸೆಸ್. ಶಿವರ್ ಆದಾಗ ಬಾಡಿ ಏನಾಗುತ್ತೆ ಅಂತಂದರೆ, ಆ ಬಾಡಿ ಮಸಲ್ಗಳೆಲ್ಲ ಯಾವಾಗ ಶೇಕ್ ಆಗುತ್ತೆ ಅಥವಾ ಸೆಲ್ಸ್ಗಳೆಲ್ಲ ಏನು ಮೈಗ್ರೇಟ್ ಆಗುತ್ತೆ, ಆವಾಗ ಏನಾಗುತ್ತೆ, ಬಾಡಿ ಹೀಟ್ ಜಾಸ್ತಿ ಆಗುತ್ತೆ. ಸೊ ಆ ಟೆಂಪ್ರೇಚರ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಏನಾಗ್ತಿದೆ, ಈ ಎಲ್ಲ ಚೇಂಜಸ್ ಆಗ್ತಾಯಿದೆ. ಅದಕ್ಕೋಸ್ಕರ ಅಲ್ಲಿ ನಮಗೆ ಆವಾಗ ಒಂದು ಚಿಲ್ ಫೀಲ್ ಆಗುತ್ತೆ ಮತ್ತು ಫೀವರಿಶ್ ಫೀಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ ಸಿನ ನೋಡೋಣ. ಅಟ್ ವಾಟ್ ಸ್ಟೇಜ್ ಡಸ್ ಪ್ಲಾಸ್ಮೋಡಿಯಂ ಎಂಟರ್ ಟು ದ ಹ್ಯೂಮನ್ ಬಾಡಿ? ಸೊ ಫಸ್ಟ್ ಇದ್ದಿದ್ದು ಕ್ವಶನ್ ಏನಂತಂದರೆ, ಹ್ಯೂಮನ್ ಬಾಡಿ ಇನ್ಫೆಕ್ಟ್ ಆಗೋಗಿರೋಂಥ ಒಂದು ಹ್ಯೂಮನ್ ಬಾಡಿಯಿಂದ ಮಸ್ಕಿಟೋಗೆ ಎಂಟರ್ ಆಗುವಾಗ ಯಾವ ಸ್ಟೇಜ್ ಅಂತ ಕೇಳಿದರು. ಇಲ್ಲಿ ಕೇಳ್ತಾ ಇರೋದು, ಈಗ ಆಲ್ರೆಡಿ ಮಸ್ಕಿಟೋ ಬಾಡಿಲಿದೆ, ಈಗ ಹೆಲ್ದಿ ಬಾಡಿಗೆ, ಒಂದು ಹೆಲ್ದಿ ಪರ್ಸನ್ ಬಾಡಿಗೆ ಎಂಟರ್ ಆಗ್ತಿದೆ ಈಗ. ಸೊ ಹ್ಯೂಮನ್ ಬಾಡಿಗೆ ಎಂಟ್ರ್ ಆಗುವಾಗ ಯಾವ ಸ್ಟೇಜಲ್ಲಿ ಇರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಆನ್ಸರ್ ಏನದಕ್ಕೆ, ಸ್ಪೋರೋಜೋವೈಟ್ ಆಗಿ ಆ ಥರ ಸ್ಟೇಜಲ್ಲಿ ಇರುವಾಗ ಅದು ಹ್ಯೂಮನ್ ಬಾಡಿಗೆ ಎಂಟ್ರ್ ಆಗುತ್ತೆ. ಸೊ ಮಸ್ಕಿಟೋ ಬಾಡಿ ಒಳಗಡೆ ಯಾವ ಸ್ಟೇಜಲ್ಲಿದೆ, ಸ್ಪೋರೋಜೋವೈಟ್ ಸ್ಟೇಜಲ್ಲಿದೆ, ಅದೇ ಸ್ಪೋರೋಜೋವೈಟ್ಸು ಹ್ಯೂಮನ್ ಬಾಡಿಗೆ ಎಂಟ್ರ್ ಆಗೋದು. ಓಕೆನಾ? ಸೊ ಇದು ಕ್ವಶನ್ ನಂಬರ್ 9 ಬಗ್ಗೆ ಆಯಿತು. ಕ್ವಶನ್ ನಂಬರ್ 10 ಏನಿದೆ, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್. ಇದು ರಿಪೀಟೆಡ್ ಕ್ವಶನ್. ಇದನ್ನು ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಹೇಳಿದ್ದೀನಿ, ಎಕ್ಸ್ಟ್ರಾ ಪಾಯಿಂಟ್ಸೇ ಕೊಟ್ಟಿದ್ದೀನಿ. ಸೊ ಆ ಪಾಯಿಂಟ್ಸ್ಗಳು ನಿಮಗೆ ಇಲ್ಲಿ 3 ಮಾರ್ಕ್ಸು ಕೂಡ ಹೆಲ್ಪ್ ಆಗೋದ್ರಿಂದ ನಾನು ಆನ್ಸರ್ನ ರಿಪೀಟ್ ಅಂತ ಹಾಕಿದ್ದೀನಿ. ಸೊ ಅಲ್ಲಿ ನೀವು ನೋಡಿಕೊಂಡ್ರೆ ಅದೇ ಸೇಮ್ ಆನ್ಸರ್ ನಿಮಗೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನೋಡಿ ಕ್ವಶನ್ ನಂಬರ್ 11 ಕೂಡ ರಿಪೀಟ್ ಆಗಿದೆ. ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಲಿಂಫಾಯ್ಡ್ ಆರ್ಗನ್, ಗಿವ್ ಎನ್ ಎಕ್ಸಾಂಪಲ್ ಫಾರ್ ಈಚ್. ಇದು ಕೂಡ ಹೇಳಿದ್ದೀನಿ ಆಲ್ರೆಡಿ. 12 ಕೂಡ ರಿಪೀಟ್ ಆಗಿದೆ. ವಾಟರ್ ಅಲರ್ಜೆನ್ಸ್, ಗಿವ್ ಎನ್ ಎಕ್ಸಾಂಪಲ್. ನೇಮ್ ದ ಟೈಪ್ ಆಫ್ ಆ್ಯಂಟಿಬಾಡಿ ಪ್ರೊಡ್ಯೂಸ್ ಟು ದ ಅಲರ್ಜೆನ್ಸ್ ಆರ್ ಪ್ರೊಡ್ಯೂಸ್ ಬೈ ದ ಅಲರ್ಜೆನ್ಸ್ ಅಂತಲೂ ಕೂಡ ಬರಿಬೋದು. ಮೆನ್ಷನ್ ಎನಿ 3 ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾನ್ಸರ್ ಸೆಲ್, ಇದು ಕೂಡ ರಿಪೀಟ್. ವಾಟರ್ ಕಾರ್ಸಿನೋಜನ್ಸ್, ಮೆನ್ಷನ್ ಎನಿ 2 ಗ್ರೂಪ್ಸ್ ಆಫ್ ಕಾರ್ಸಿನೋಜನ್ ವಿತ್ ಅನ್ ಎಕ್ಸಾಂಪಲ್ ಫಾರ್ ಈಚ್. ಸೊ ಇಲ್ಲಿ ಎಲ್ಲ ರಿಪೀಟ್ ಆಗಿದೆಯಲ್ಲ, ಮತ್ತೇನಪ್ಪ ಕಲೀಲಿಕ್ಕಿದೆ ಅಂತ ನೀವು ಅನ್ಕೋಬೇಡಿ. 3 ಮಾರ್ಕ್ ಕೂಡ ಈ ಥರ
ಕೇಳುವಂಥ ಚಾನ್ಸಸ್ ಇದೆ ಅನ್ನೋದನ್ನು ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ. 2 ಮಾರ್ಕ್ಸ್ಗಾದರೂ ಕೇಳ್ಬೋದು ಈ ಕ್ವಶನ್ಗಳನ್ನ, ಮತ್ತು 3 ಮಾರ್ಕ್ಸ್ಗಾದರೂ ಕೇಳ್ಬೋದು. ಅಕಾರ್ಡಿಂಗ್ಲಿ ನೀವು ಬರೀಬೇಕಾಗುತ್ತೆ. 3 ಮಾರ್ಕ್ಸ್ ಕೇಳಿದಾಗ ನಾನು ಯಾವಾಗಲೂ 2 ಮಾರ್ಕ್ಸ್ ಕೊಡುವಾಗಲೂ ಕೂಡ ಸ್ವಲ್ಪ ಎಕ್ಸ್ಟ್ರಾನೇ ಕೊಡ್ತೀನಿ. ಯಾಕೆಂದರೆ ಅದೇ ಆನ್ಸರ್ ನಿಮಗೆ 3 ಮಾರ್ಕ್ಸ್ಗೂ ಹೆಲ್ಪ್ ಆಗಲಿ ಅಂತ ನಾನು ಆ ಥರ ಎಕ್ಸ್ಟ್ರಾ ಪಾಯಿಂಟ್ಸ್ ಕೊಟ್ಟಿರ್ತೀನಿ. ಎಕ್ಸ್ಟ್ರಾ ಬರೆಯೋದ್ರಿಂದ ಪ್ರಾಬ್ಲಮ್ ಏನೂ ಆಗಲ್ಲ. ಅದೇ ನೀವು ಕಡಿಮೆ ಬರೆದ್ರೆ ಏನಾಗುತ್ತೆ, ಪಾಯಿಂಟ್ ಮಿಸ್ ಆದರೆ ನಿಮಗೆ ಮಾರ್ಕ್ಸ್ ಮಿಸ್ ಆಗುತ್ತೆ. ಸೊ ಯಾವಾಗಲೂ ನೀವೇನು ಮಾಡಬೇಕು ಅಂದರೆ ಎಕ್ಸ್ಟ್ರಾ ಪಾಯಿಂಟ್ಸ್ನೇ ಬರೀರಿ. ಪ್ರಾಬ್ಲಮ್ ಏನಿಲ್ಲ, ತೊಂದರೆ ಏನೂ ಆಗಲ್ಲ. ನೀವು ಎಕ್ಸ್ಟ್ರಾ ಬರೆದ್ರೂ ನಿಮಗೆ ಮಾರ್ಕ್ಸ್ ಏನು ರೆಡ್ಯೂಸ್ ಮಾಡಲ್ಲ. ಅದೇ ನೀವು ಕಡಿಮೆ ಬರೆದ್ರೆ ಮಾರ್ಕ್ಸ್ ರೆಡ್ಯೂಸ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಒಂದು ಎಕ್ಸ್ಟ್ರಾ ಪಾಯಿಂಟ್ನ ಯಾವಾಗ ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 15 ನೋಡೋಣ. ವೆನ್ ದ ಎಲಿಸಾ ಟೆಸ್ಟ್ ವಾಸ್ ಕಂಡಕ್ಟೆಡ್ ಆನ್ ಅನ್ ಇಮ್ಯೂನ್ ಸಪ್ರೆಸ್ಡ್ ಪರ್ಸನ್, ಹಿ ಟೆಸ್ಟೆಡ್ ಪಾಸಿಟಿವ್ ಫಾರ್ ದ ಪ್ಯಾಥೋಜನ್. ಚೆಕ್ ಮಾಡಿದಾಗ ಪಾಸಿಟಿವ್ ಬಂತು, ಟೆಸ್ಟ್ ಏನು ಬಂತು, ಪಾಸಿಟಿವ್ ಬಂತು. ಈಗ ಅದಕ್ಕೆ ಸಬ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನಿದೆ ಅಂದರೆ ಐಡೆಂಟಿಫೈ ದ ಡಿಸೀಸ್ ದ ಪೇಷಂಟ್ ಈಸ್ ಸಫರಿಂಗ್ ಫ್ರಮ್. ಎಲಿಸಾ ಟೆಸ್ಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗ್ಬಿಡಬೇಕು ಯಾವ ಡಿಸೀಸ್ ಅಂತ ನಿಮಗೆ ಗೊತ್ತಾಗಬೇಕು. ಎಲಿಸಾ ಟೆಸ್ಟ್ ಯೂಶಲಿ ಕಂಡಕ್ಟ್ ಮಾಡೋದು ಏಡ್ಸ್ಗೆ. ಸೊ ಅಲ್ಲೇ ಕ್ಲೂ ಇರುತ್ತೆ, ನಿಮ್ಮ ಕ್ವಶನಲ್ಲಿ ಕ್ಲೂ ಇರುತ್ತೆ. ಸೊ ಇಲ್ಲಿ ಕೇಳ್ತಿದ್ದಾರೆ ಯಾವ ಡಿಸೀಸ್ ಅಂತ. ಸೊ ಅದು ಏಡ್ಸ್. ನೇಮ್ ದ ಕಾಸಿಟಿವ್ ಎಂಟಿಟಿ. ಯಾವ ವೈರಸ್ ಇದನ್ನು ಕಾಸ್ ಮಾಡ್ತಾ ಇರೋದು? HIV ವೈರಸ್. ಸೊ ನೀವು ಅದನ್ನು ಈಸಿ ನೋಡಿ, ಕ್ವಶನ್ಸ್ ನೋಡುವಾಗ ಎಷ್ಟು ದೊಡ್ಡದಿದೆಯಲ್ಲಪ್ಪ ಕ್ವಶನ್ ಅಂತ ಅನಿಸುತ್ತೆ, ಆದರೆ ಆನ್ಸರ್ ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸೊ ಆನ್ಸರ್ಸ್ ನಿಮಗೆ ಗೊತ್ತಿರಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 3 ಅಥವಾ ಸಿ ಕ್ವಶನ್, ಮೆನ್ಷನ್ ದ ಸೆಲ್ಸ್ ಆಫ್ ದ ಬಾಡಿ ದಟ್ ಆರ್ ಅಟ್ಯಾಕ್ಡ್ ಬೈ ದ ಪ್ಯಾಥೋಜನ್. ಯಾವ ಮೇನಾಗಿ ಯಾವ ಸೆಲ್ನ ಇದು ಅಟ್ಯಾಕ್ ಮಾಡುತ್ತೆ ಅಂದರೆ T ಹೆಲ್ಪರ್ ಸೆಲ್ಸ್ನ ಇದು ಅಟ್ಯಾಕ್ ಮಾಡುತ್ತೆ. ಕ್ವಶನ್ ನಂಬರ್ 16 ಕೂಡ ರಿಪೀಟ್ ಆಗಿದೆ. ಏನಿದು ಕ್ವಶನ್ ಅಂತ ಒಂದ್ಸಲಿ ರೀಡ್ ಮಾಡಿಬಿಡ್ತೀನಿ. ಮೆನ್ಷನ್ ದ ನೇಮ್ಸ್ ಆಫ್ ದ 3 drugs ವಿಚ್ ಆರ್ ಕಾಮನ್ಲಿ ಅಬ್ಯೂಸ್ಡ್ ಆ್ಯಂಡ್ ರೈಟ್ ದ ಬೈನಾಮಿಯಲ್ ನೇಮ್ ಅಂತಂದರೆ ಇಟ್ ಇಸ್ ನಥಿಂಗ್ ಬಟ್ ಸೈಂಟಿಫಿಕ್ ನೇಮ್. ಓಕೆ, ಬೈನಾಮಿಯಲ್ ನೇಮ್ ಆಫ್ ದ ಪ್ಲಾಂಟ್ಸ್ ಫ್ರಮ್ ವಿಚ್ ದೀಸ್ ಡ್ರಗ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್. ಸೊ 3 ಡ್ರಗ್ ನಿಮಗೆ ಮೇನಾಗಿ ಏನು ಕೊಟ್ಟಿದ್ದಾರೆ NCERT ಆ 3ರದ್ದು ನೇಮ್ ಬರೀಬೇಕು. ಹಾಗೆಯೇ ಅದರದ್ದು ಸೈಂಟಿಫಿಕ್ ನೇಮ್, ಆ ಪ್ಲ್ಯಾಂಟ್ ಯಾವ ಪ್ಲ್ಯಾಂಟಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಆ ಪ್ಲ್ಯಾಂಟ್ದು ಸೈಂಟಿಫಿಕ್ ನೇಮ್ನ ಬರೀಬೇಕು ಅಷ್ಟೇ. ಇದು ಕೂಡ ನಾನು 2 ಮಾರ್ಕ್ಸ್ ಹೇಳುವಾಗ ಹೇಳಿದ್ದೀನಿ. ಸೊ ಅದಕ್ಕಾಗಿ ಇಲ್ಲಿ ಆನ್ಸರ್ನ ರಿಪೀಟ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡೋಣ. ಟೊಬ್ಯಾಕೊ ಸ್ಮೋಕಿಂಗ್ ಅಸೋಸಿಯೇಟೆಡ್ ವಿತ್ ರೈಸ್ ಇನ್ ಬ್ಲಡ್ ಪ್ರೆಷರ್ ಆ್ಯಂಡ್ ಎಂಫೆಸಿಮಾ ಸಬ್ಸ್ಟ್ಯಾನ್ಷಿಯೇಟ್. ಸೊ ಈ ಟೊಬ್ಯಾಕೋನ ಕನ್ಸ್ಯೂಮ್ ಮಾಡೋದ್ರಿಂದ, ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ಪ್ರೆಷರ್ ರೇಸ್ ಆಗುತ್ತೆ, ಹಾಗೆ ಎಂಫೆಸಿಮಾ ಆಗುತ್ತೆ. ಸೊ ಅದನ್ನು ಈಗ ನೀವು ರೀಸನ್ ಟೈಪ್, ಇದು ಗಿವ್ ರೀಸನ್ ಟೈಪ್, ನೀವು ಇದನ್ನು ಜಸ್ಟಿಫೈ ಮಾಡಬೇಕು ಯಾಕೆ ಏನು ಅಂತ. ಸೊ ಟೊಬ್ಯಾಕೊ ಹ್ಯಾಸ್ ನಿಕೋಟಿನ್ ದಟ್ ಸ್ಟಿಮ್ಯುಲೇಟ್ಸ್ ದ ರಿಲೀಸ್ ಆಫ್ ಅಡ್ರಿನಲಿನ್ ಆ್ಯಂಡ್ ನಾರ್ ಅಡ್ರಿನಲಿನ್. ಸೊ ಮೇನ್ಲಿ ಈ ನಿಕೋಟಿನ್ ಅನ್ನೋದೇನಿದೆ ಟೊಬ್ಯಾಕೋದಲ್ಲಿ, ಅದು ಯಾವುದನ್ನು ರಿಲೀಸ್ ಮಾಡ್ತಿದೆ ಅಥವಾ ಯಾವುದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ ಅಂದರೆ ನಮ್ಮ ಬಾಡಿಯಲ್ಲಿ ಅಡ್ರಿನಲಿನ್ ಅನ್ನೋದೊಂದು ಹಾರ್ಮೋನ್ ಇದೆ. ಅಡ್ರಿನಲಿನ್ ಆ್ಯಸ್ ವೆಲ್ ಆಸ್ ನಾರ್ ಅಡ್ರಿನಲಿನ್ ಏನಿದೆ ಈ ಹಾರ್ಮೋನ್ ಅದು ರಿಲೀಸ್ ಮಾಡ್ತಾ ಇದೆ. ಸೊ ನಾರ್ಮಲಿ ಯಾವಾಗ ನಮಗೆ ನಮ್ಮ ಬಾಡಿಯಲ್ಲಿ ಜನರಲಾಗಿ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಇದು ಅಡ್ರಿನಲಿನ್ ಅಂದರೆ ನಾವು ಸ್ಟ್ರೆಸ್ಸಲ್ಲಿರುವಾಗ, ಟೆನ್ಷನಲ್ಲಿರುವಾಗ, ಎಮರ್ಜೆನ್ಸಿ ಸಿಚುವೇಷನ್ಗಳಲ್ಲಿ ಈ ಅಡ್ರಿನಲಿನ್ ಯೂಸ್ ಆಗೋದು. ಸೊ ಆವಾಗ ಮಾತ್ರ ಇದು ಪ್ರೊಡ್ಯೂಸ್ ಆಗುತ್ತೆ, ಇಲ್ಲಾಂದರೆ ನಮ್ಮ ಬಾಡಿಯಲ್ಲಿ ಇದು ಪ್ರೊಡ್ಯೂಸ್ ಆಗಲ್ಲ. ಆ್ಯಕ್ಚುಲಿ ಇದು ಪ್ರೊಡ್ಯೂಸ್ ಆಗಬಾರ್ದು. ಇದು ಎಷ್ಟು ಪ್ರೊಡ್ಯೂಸ್ ಆಗುತ್ತೋ ಅಷ್ಟು ನಮ್ಮ ಬಾಡಿಗೆ ಎಫೆಕ್ಟ್ ಆಗುತ್ತೆ. ಸೊ ಈ ಪ್ರೊಡ್ಯೂಸ್ ಆಗದೇ ಇರೋವಂಥದ್ದು ನಾರ್ಮಲ್ ಕಂಡೀಷನಲ್ಲಿ ಆಗ್ತಾ ಇರಲ್ವಲ್ಲ, ಈ ನಿಕೋಟಿನ್ ಏನು ಮಾಡುತ್ತೆ, ಹೋಗಿ ಅದನ್ನು ಸ್ಟಿಮ್ಯುಲೇಟ್ ಮಾಡಿ ಅದು ಪ್ರೊಡ್ಯೂಸ್ ಮಾಡೋ ಥರ ಮಾಡುತ್ತೆ. ಸೊ ಇದು ಫೋರ್ಸ್ಫುಲಿ ಏನು ಮಾಡ್ತಾ ಇದೆ, ಬೇಡದೇ ಇರೋ ಹಾರ್ಮೋನ್ನ ಇದು ಪ್ರೊಡ್ಯೂಸ್ ಮಾಡ್ತಾ ಇದೆ, ವಿಚ್ ರೇಸಸ್ ದ ಬ್ಲಡ್ ಪ್ರೆಷರ್. ಸೊ ಇದರಿಂದ ಏನಾಗುತ್ತೆ, ಇದು ಪ್ರೊಡ್ಯೂಸ್ ಆದ ತಕ್ಷಣ ಆ ಟೈಮಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಕೇಳಿರೋದೇ ಅವರು ಯಾಕೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಅಂತ. ಯಾಕೆ ಅಂದರೆ ಈ ನಿಕೋಟಿನ್ ಅನ್ನೋದು ಇದನ್ನು ಸ್ಟಿಮ್ಯುಲೇಟ್ ಮಾಡಿ ಅಡ್ರಿನಲಿನ್ ಮತ್ತು ನಾರ್ ಅಡ್ರಿನಲಿನ್ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅಂತ ಒಂದು ಅರ್ಥ ಆಯಿತು. ನೆಕ್ಸ್ಟ್ ಈಗ ಸ್ಮೋಕಿಂಗ್ ಟೊಬ್ಯಾಕೊ ರಿಲೀಸಸ್ ಕಾರ್ಬನ್ ಮೊನಾಕ್ಸೈಡ್. ಸೊ ಟೊಬ್ಯಾಕೊ ಸ್ಮೋಕ್ ಮಾಡೋದ್ರಿಂದ ಅದರಿಂದ ರಿಲೀಸ್ ಆಗ್ತಾ ಇರುವಂಥ ಗ್ಯಾಸಸಲ್ಲಿ ಒನ್ ಆಫ್ ದ ಗ್ಯಾಸ್ ಕಾರ್ಬನ್ ಮೊನಾಕ್ಸೈಡ್ ಕೂಡ, ವಿಚ್ ರೆಡ್ಯೂಸಸ್ ದ ಕಾನ್ಸಂಟ್ರೇಷನ್ ಆಫ್ ದ ಹೀಮೋಬೌಂಡ್ ಆಕ್ಸಿಜನ್. ಅಂತಂದರೆ ಹೀಮಬೌಂಡ್ ಆಕ್ಸಿಜನ್ ಅಂತಂದರೆ ಯೂಶಲಿ ಏನು, ಹಿಮೋಗ್ಲೋಬಿನ್ ಯಾವುದ್ರ ಜೊತೆ ಬೈಂಡ್ ಆಗಬೇಕು, ಆಕ್ಸಿಜನ್ ಜೊತೆ ಬೈಂಡ್ ಆಗಬೇಕು. ಸೊ ಆಕ್ಸಿಜನ್ ಜೊತೆ ಬೈಂಡ್ ಆಗೋದೆ ಯಾವಾಗ ಇದಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಸಿಗುತ್ತಲ್ಲ, ಇನ್ಸ್ಟೆಡ್ ಆಫ್ ಆಕ್ಸಿಜನ್ ಯಾವಾಗ ಇದಕ್ಕೆ ಕಾರ್ಬನ್ ಮೊನಾಕ್ಸೈಡ್ ಸಿಗುತ್ತೆ, ಇಟ್ ಹ್ಯಾಸ್ ಮೋರ್ ಅಫಿನಿಟಿ ಟುವರ್ಡ್ಸ್ ದ ಕಾರ್ಬನ್ ಮೊನಾಕ್ಸೈಡ್. ಯಾವುದಕ್ಕೆ? ಹಿಮೋಗ್ಲೋಬಿನ್ಗೆ. ಹಿಮೋಗ್ಲೋಬಿನ್ಗೆ ಯಾರಿಷ್ಟ? ಕಾರ್ಬನ್ ಮೊನಾಕ್ಸೈಡ್ ಇಷ್ಟ. ನೀನು 2 ಆಪ್ಷನ್ ಕೊಟ್ಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಬೇಕಾ ಆಕ್ಸಿಜನ್ ಬೇಕಾ ಅಂದರೆ ಅದು ಚೂಸ್ ಮಾಡೋದು ಕಾರ್ಬನ್ ಮೊನಾಕ್ಸೈಡ್ನ. ಸೊ ಯಾವಾಗ ಈ ಟೊಬ್ಯಾಕೋಯಿಂದ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಯಿತು, ಅದು ಆಕ್ಸಿಜನ್ ಜೊತೆ ಬೈಂಡ್ ಆಗೋದನ್ನು ಬಿಟ್ಟುಬಿಟ್ಟು ಏನು ಮಾಡುತ್ತೆ, ಹೋಗಿಬಿಟ್ಟು ಕಾರ್ಬನ್ ಮೊನಾಕ್ಸೈಡ್ ಜೊತೆ ಬೈಂಡ್ ಆಗಿಬಿಡುತ್ತೆ. ಸೊ ಆವಾಗ ಏನಾಯಿತು, ಆಕ್ಸಿಜನ್ ಬೈಂಡ್ ಆಗೋವಂಥದ್ದು ರೆಡ್ಯೂಸ್ ಆಗೋಯಿತು. ಸೊ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಎಂಫೆಸಿಮಾ ಅನ್ನೋ ಒಂದು ಡಿಸೀಸ್ ಕೂಡ ಇದರಿಂದ ಬರುತ್ತೆ. ಸೊ ಈ ರೀತಿ ಟೊಬ್ಯಾಕೊ
ಎಂಫೆಸಿಮಾ ಆಗೋದಕ್ಕೂ ಮತ್ತು ಬ್ಲಡ್ ಪ್ರೆಷರ್ಗೂ ಇದು ಕಾರಣ ಆಗಿದೆ ಅಂತ ಇಲ್ಲಿ ನೀವು ಅದನ್ನು ರೀಸನ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡೋಣ. ಬ್ರೀಫ್ಲಿ ಎಕ್ಸ್ಪ್ಲೇನ್ ಎನಿ 3 ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಮೆಷರ್ಸ್ ಆಫ್ ಡ್ರಗ್ ಆ್ಯಂಡ್ ಆಲ್ಕೋಹಾಲ್ ಅಬ್ಯೂಸ್. ಸೊ ಇದು ಆಲ್ಕೋಹಾಲ್ ಅಬ್ಯೂಸ್ ಅಥವಾ ಡ್ರಗ್ ಅಬ್ಯೂಸ್ಗೆ ಯಾವ ರೀತಿ ನಾವು ಇದನ್ನು ಪ್ರಿವೆಂಟ್ ಮಾಡ್ಬೋದು, ಅದಕ್ಕೆ 3 ರೀಸನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು 3 ರೀಸನ್ನ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇದು 3 ಮಾರ್ಕ್ಸ್ ಆಗಿರೋದ್ರಿಂದ ಬೇಕಿದ್ರೆ ನೀವು ಸ್ವಲ್ಪ ಶಾರ್ಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಸ್ವಲ್ಪ ಲೆಂದಿ ಆಯಿತು ಆನ್ಸರ್. ಇಲ್ಲಂತಂದರೆ ಈ ಪಾಯಿಂಟ್ಗಳೇನಿದೆ, ಹೈಲೈಟೆಡ್ ವರ್ಡ್ಸ್ಗಳೇನಿದೆ ಅಥವಾ ಹೆಡ್ಲೈನ್ಸ್ಗಳೇನಿದೆ ಇದಿರಲಿ. ನಿಮ್ಮ ಅಲ್ಲಿ ಎಕ್ಸ್ಪ್ಲನೇಷನ್ ಬೇಕಾದ್ರೆ ನೀವು ಓನಾಗಿ ಬರ್ಕೊಳ್ಳಿ. ಓಕೆ, ಫಸ್ಟ್ ಪಾಯಿಂಟ್ ಏನು ಕಾಣ್ತಿದೆ ನಿಮಗೆ, ಅವಾಯ್ಡಿಂಗ್ ಅನ್ಡ್ಯೂ ಪ್ಯೂರ್ ಪ್ರೆಷರ್. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಹೇಗೆ ಆಲ್ಕೋಹಾಲ್ನ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ, ಆಲ್ಕೋಹಾಲ್ ಅಬ್ಯೂಸ್ ಅಥವಾ ಡ್ರಗ್ ಅಬ್ಯೂಸ್ನ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂದರೆ, ಈ ಪಿಯರ್ ಪ್ರೆಷರ್ ಅಂತ ಅಂದರೆ ಒಂದೇ ಸೇಮ್ ಏಜ್ ಇರೋರನ್ನ ಪಿಯರ್ ಗ್ರೂಪ್ ಅಂತ ಹೇಳ್ತೀವಿ. ಸೊ ಈ ಒಂದೇ ಏಜ್ ಇರುವಂಥವ್ರು ಯೂಶ್ವಲಿ ಸ್ವಲ್ಪ ಯಂಗ್ ಏಜ್ ಇರುವಂಥವ್ರು, ಅಡೋಲಸೆನ್ಸ್ ಏಜಲ್ಲಿ ಇರುವಂಥವ್ರು ಏನು ಮಾಡ್ತಾರೆ ಅಂದರೆ ಒಬ್ರಿಗೊಬ್ರು ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. ಕುಡಿಯೋ ಏನಾಗಲ್ಲ ಅಂತ ಹೇಳ್ಬೋದು, ಅಥವಾ ಡ್ರಗ್ ತೊಗೊಳ್ಳೋ ಏನಾಗಲ್ಲ ಅಂತ ಈ ಥರ ಹೇಳಿ ಅವ್ರನ್ನ ಮೋಟಿವೇಟ್ ಮಾಡಿ ಅದೊಂದು ಪ್ರೆಷರ್ ಕ್ರಿಯೇಟ್ ಮಾಡಿ ಅವ್ರು ತೊಗೊಳ್ಳೋ ಹಾಗೆ ಮಾಡ್ತಾರೆ. ಸೊ ಇದನ್ನು ನಾವೇನು ಹೇಳ್ತೀವಿ, ಪಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಅವರ ಸುತ್ತಮುತ್ತ ಇರುವಂಥವ್ರು, ಅವರ ಏಜ್ ಗ್ರೂಪ್ ಅವ್ರಿಗೆ ಫೋರ್ಸ್ ಮಾಡಿ ಅದನ್ನು ತಗೊಳ್ಳೋ ಥರ ಮಾಡುವಂಥದ್ದು, ಅದನ್ನು ಅವಾಯ್ಡ್ ಮಾಡಿ ಅಂತ ಇಲ್ಲಿ ಒಂದು ಫಸ್ಟ್ ಪಾಯಿಂಟ್. ಅದನ್ನು ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡಬೇಕು, ಈ ಥರ ಪ್ರೆಷರ್ ಇರೋದನ್ನು ಅವಾಯ್ಡ್ ಮಾಡಬೇಕು. ಸೊ ಅಂದರೆ ಪ್ರತಿಯೊಂದು ಮಗುವಿಗೂ ಅವ್ರದ್ದೇ ಆದ ಒಂದು ಚಾಯ್ಸ್ ಅಂತ ಇರುತ್ತೆ, ಅವರ ಪರ್ಸ್ನಾಲಿಟಿಗೆ ತಕ್ಕ ಹಾಗೆ ಅವ್ರು ಹೇಗೆ ಬೇಕೋ ಆಗಿರೋದಕ್ಕೆ ಅವ್ರಿಗೊಂದು ಹಕ್ಕಿರುತ್ತೆ. ಸೊ ಅದನ್ನು ಬೇರೆಯವ್ರ ಪ್ರೆಷರಿಂದ ಅವರು ಚೇಂಜ್ ಮಾಡ್ಕೊಳ್ಳೋದಾಗಲಿ, ಅವರ ಲಿಮಿಟ್ ಕ್ರಾಸ್ ಮಾಡಿ ಬೇರೆ ಏನೋ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಮಾಡೋದೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಫಸ್ಟ್ ಪಾಯಿಂಟ್ ಇರೋದು. ನೆಕ್ಸ್ಟ್, ಎಜುಕೇಷನ್ ಆ್ಯಂಡ್ ಕೌನ್ಸಿಲಿಂಗ್. ಈ ಥರ ಇನ್ನೊಂದು ಮೆಥಡಿಂದ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅಂತಂದರೆ, ಅವ್ರನ್ನ ಎಜುಕೇಟ್ ಮಾಡಬೇಕು. ಸಪೋಸ್ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನಿಮಗೆ ಗೊತ್ತಾದರೆ ಈ ಥರ ಯಾವುದೋ ಬೇಡದ ಕೆಲಸದಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ, ಬೇಡದೇನೋ ಕಲ್ತಿದ್ದಾರೆ, ಅವ್ರ ಹೆಲ್ತ್ಗೆ ಅದು ಮುಂದೆ ಎಫೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾದಾಗ ಅವ್ರಿಗೊಂದು ಎಜುಕೇಟ್ ಮಾಡಬೇಕು. ನೀವು ಹಾಗೆಲ್ಲ ಮಾಡಬಾರ್ದು, ಅದರಿಂದ ನಿಮ್ಗೆ ಹೆಲ್ತ್ ಎಫೆಕ್ಟ್ ಆಗುತ್ತೆ, ಇದನ್ನೆಲ್ಲ ಹೇಳ್ಕೊಡ್ಬೇಕು. ಹಾಗೆಯೇ ನಮ್ಮ ಕಾಲೇಜ್ ಲೆವೆಲಲ್ಲಿ, ಸ್ಕೂಲ್ ಲೆವೆಲಲ್ಲಿ ಟೀಚರ್ಸ್ ಏನಿರ್ತಾರೆ ಅವರು ಕೂಡ ಗೈಡ್ ಮಾಡ್ತಾರೆ, ಅಥವಾ ಮನೆಯಲ್ಲಿ ಪೇರೆಂಟ್ಸ್ ಕೂಡ ಗೈಡ್ ಮಾಡ್ಬೋದು. ಸೊ ಇದೇ ರೀತಿ ಕೌನ್ಸಿಲಿಂಗ್ ಮಾಡೋದ್ರಿಂದ ಆ ಮಗುವಿಗೆ ಆ ಪ್ರಾಬ್ಲಮಿಂದ ಹೊರಗೆ ಬರೋದಕ್ಕೆ ಅಥವಾ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. The child should be educated and counseled to face problems and stresses. ಯೂಶಲಿ ಯಾವಾಗ ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದರೆ, ಅವರು ಯಾವಾಗ ಸ್ಟ್ರೆಸ್ಸಲ್ಲಿ ಇರ್ತಾರೆ ಅಥವಾ ಯಾವಾಗ ಯಾವುದೊಂದು ಸಡನ್ ಏನೋ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ, ಆ ಪ್ರಾಬ್ಲಮ್ನ ಫೇಸ್ ಮಾಡೋದಕ್ಕಾಗದೆ, ಆ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋಕ್ಕೆ ಗೊತ್ತಾಗದೆ ಅವರು ಡ್ರಗ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು ಅಥವಾ ಆಲ್ಕೋಹಾಲ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅವ್ರಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅಂದರೆ, ಯಾವುದೇ ಒಂದು ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ಕೂಡ ಅದನ್ನು ಧೈರ್ಯವಾಗಿ ಫೇಸ್ ಮಾಡಬೇಕು, ಅದನ್ನ ಸ್ಟ್ರೆಸ್ನ ನಾವು ಫೇಸ್ ಮಾಡಬೇಕು. ಅದು ಬಿಟ್ಟು ಈ ಥರ ಎಲ್ಲ ಅನ್ವಾಂಟೆಡ್ ಥಿಂಗ್ಸ್ಗೆ ನಾವು ಹೋಗಬಾರ್ದು ಅಂತ ಅವ್ರಿಗೆ ಗೈಡ್ ಮಾಡಬೇಕು. ಮತ್ತು ಡಿಸಪಾಯಿಂಟ್ಮೆಂಟ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಫೇಲ್ಯೂರ್ಗಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನನಗೆ ಒಳ್ಳೆ ಮಾರ್ಕ್ಸ್ ಬರಲಿಲ್ಲ ಅಂತ ಸುಸೈಡ್ ಮಾಡ್ಕೊಳ್ಳೋದು, ಅಥವಾ ಇಲ್ಲ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋದು ಅಥವಾ ಡ್ರಗ್ ಅಬ್ಯೂಸ್ ಮಾಡೋದು, ಇದೆಲ್ಲ ಇವ್ರೇನು ಮಾಡ್ತಿದ್ದಾರೆ ಯಂಗ್ ಜನ್ರೇಷನ್ ಅವರು ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಅವ್ರಿಗೊಂದು ಪ್ರಾಪರ್ ಗೈಡೆನ್ಸ್ ಇರಬೇಕು. ಸೊ ಇದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ನಿಮ್ಮ ಓನ್ ಸೆಂಟೆನ್ಸಲ್ಲಿ ಕೂಡ ಬೇಕಾದರೆ ಬರಿಬೋದು. ಇಟ್ ಶುಡ್ ಬಿ ಎನ್ಕರೇಜ್ ಟು ಟೇಕ್ ಅಪ್ ಹೆಲ್ದಿ ಹಾಬೀಸ್ ಲೈಕ್ ಮ್ಯೂಸಿಕ್, ರೀಡಿಂಗ್ ಆ್ಯಂಡ್ ಸ್ಪೋರ್ಟ್ಸ್ ಎಕ್ಸೆಟ್ರಾ. ಸೊ ಈ ಥರ ಅದನ್ನು ಬಿಟ್ಟು, ಈಗ ಸ್ಟ್ರೆಸ್ಸಲ್ಲಿದ್ದಾರಾ, ಸೊ ಅದನ್ನು ಬಿಟ್ಟು ಸ್ಟ್ರೆಸ್ನ ರೆಡ್ಯೂಸ್ ಮಾಡೋದಕ್ಕೆ ಏನು ಮಾಡ್ಬೋದು, ಇಲ್ಲ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗ್ಬೋದು, ಇಲ್ಲ ಮ್ಯೂಸಿಕ್ ಕೇಳ್ಬೋದು. ಈ ರೀತಿ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಅವ್ರನ್ನ ಪಾಸಿಟಿವ್ ರೂಟಲ್ಲಿ ತೊಗೊಂಡೋಗೋದಕ್ಕೆ ಇವರು ಕೌನ್ಸಿಲಿಂಗ್ ಮಾಡಿ ಹೆಲ್ಪ್ ಮಾಡಬೇಕು ಅಂತ ಇರೋದು. ಇದನ್ನು ನೀವು ಎಷ್ಟು ಶಾರ್ಟಾಗಿ ಏನಕ್ಕೆ ಬರೀಲಿಕ್ಕಾಗುತ್ತೆ ಅದನ್ನು ಬರೀರಿ. ನೆಕ್ಸ್ಟ್, ಸೀಕಿಂಗ್ ಹೆಲ್ಪ್ ಫ್ರಮ್ ದ ಪೇರೆಂಟ್ಸ್ ಆ್ಯಂಡ್ ಪಿಯರ್ಸ್. ಸಪೋಸ್ ಏನಾದರೂ ಯಾವುದಾದ್ರೂ ಒಂದು ಮಗುಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಅವ್ರು ಏನು ಮಾಡಬೇಕು, ಹೋಗ್ಬಿಟ್ಟು ಅವರೇ ವಾಲಂಟಿಯರ್ ಆಗಿ ಅವರೇ ಹೋಗ್ಬಿಟ್ಟು ಪೇರೆಂಟ್ಸ್ ಹತ್ರ ಕೇಳೋದು ಅಥವಾ ಫ್ರೆಂಡ್ಸ್ ಹತ್ರ ಕೇಳೋದು, ಈ ಥರ ಆಗೋಗಿದೆ ಏನು ಮಾಡಲಿ ಅಂತ ಅವರು ಹೆಲ್ಪ್ನ ಕೇಳೋದ್ರಿಂದ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ರೀತಿ ಡ್ರಗ್ ಅಬ್ಯೂಸ್ನ ಅಥವಾ ಆಲ್ಕೋಹಾಲ್ ಅಬ್ಯೂಸ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ, ಸೊ ಇದು ಏನಾಯಿತು 18th ಕ್ವಶನ್ದು ಆನ್ಸರ್ ನಾವೀಗ ಹೇಳಿ ಆಯಿತು. ಈಗ 19th ಲಾಸ್ಟ್ ಕ್ವಶನ್ ಏನಿದೆ ನೋಡೋಣ. ಸೊ 19th ಕ್ವಶನಲ್ಲಿ ಒಂದು ಸ್ಟ್ರಕ್ಚರ್ನ ಕೊಟ್ಟಿದ್ದಾರೆ. ದ ಸ್ಕೆಲೆಟಲ್ ಸ್ಟ್ರಕ್ಚರ್ ಆಫ್ ಅ ಡ್ರಗ್ ಇಸ್ ಶೋನ್ ಬಿಲೋ, ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಸೊ ಈ ಸ್ಟ್ರಕ್ಚರ್ನ ನೀವು ನೋಡಿದ್ದೀರಾ ಅಲ್ವಾ. ಈಗ ಕ್ವಶನ್ಸ್ನ ನೋಡೋಣ. ಈ ಕ್ವಶನ್ ಏನು ಕೇಳ್ತಿದ್ದಾರೆ, ಸೊ ನೋಡಿ ಇಲ್ಲಿ ಎಷ್ಟೊಂದು ಸಲ ನಾವೇನು ಮಾಡ್ತೀವಿ, ಸ್ಟ್ರಕ್ಚರ್ಗಳೆಲ್ಲ ನಾವು ಮೈಂಡೇ ಮಾಡ್ಕೊಂಡಿರಲ್ಲ, ಇದಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತ ಬಿಟ್ಬಿಟ್ಟಿರ್ತೀವಿ, ಬರೀ ಕಂಟೆಂಟ್ ಮೇಲೆ ಫೋಕಸ್ ಮಾಡಿರ್ತೀವಿ. ಬಟ್ ಈ ಕ್ವಶನ್ ನಿಮ್ಗೆ ಏನು ರಿಯಲೈಸ್ ಮಾಡಿಸ್ತಾ ಇದೆ ಅಂತಂದರೆ, NCERTಯಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಕಂಟೆಂಟ್ ಕೂಡ ಇಂಪಾರ್ಟೆಂಟ್. ಒಂದು ಡಯಾಗ್ರಾಮ್ನ ಇದು ಡಯಾಗ್ರಾಮ್ ಏನು ಕೇಳಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಸ್ಟ್ರಕ್ಚರ್ನ ನೀವು ಮಿಸ್ ಮಾಡಿದರೆ, ಈ ಸ್ಟ್ರಕ್ಚರ್ ನೋಡಿ ಇದ್ರ ಬೇಸ್ ಮೇಲೆ ಕೊಟ್ಟಿದ್ದಾರೆ. ಸೊ ಈ ಸ್ಟ್ರಕ್ಚರ್ ನೀವು ಜಸ್ಟ್ ಯಾವುದು ಅಂತ ನೋಡ್ಕೊಂಡಿದ್ರೆ ಈ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ಅದೇ ನಿಮಗೆ ಅದು ಜಸ್ಟ್ ಒಂದು ಗ್ಲಾನ್ಸಲ್ಲಿ ಹೋಗ್ಬಿಟ್ಟಿರ್ತೀರಾ, ನೋಡೇ ಇರಲ್ಲ, ಯಾವುದು ಅಂತ ಗೊತ್ತಿರಲ್ಲ, ಆವಾಗ ಏನಾಗುತ್ತೆ, ಯಾವುದು
ಅಂತ ಕನ್ಫ್ಯೂಸ್ ಆಗಿಬಿಟ್ಟು ನೀವು ಆನ್ಸರ್ ಮಾಡೋದಕ್ಕಾಗದೆ ಬಿಟ್ಬಿಡ್ತೀರಾ. ಸೊ ಆ ಥರ ಆಗಬಾರ್ದಂದ್ರೆ NCERT ಕೊಟ್ಟಿರುವಂಥ ಸಮ್ಮರಿನೂ ಕೂಡ ಓದಿರಿ, ಪ್ರತಿಯೊಂದು ಡಯಾಗ್ರಾಮ್ನು ಇಂಪಾರ್ಟೆಂಟ್ ಇದ್ರೂ ಇಲ್ಲ ಅಂದ್ರೂ ಒಂದ್ಸಲಿ ನೋಡಿಕೊಂಡು ಅದಕ್ಕೆ ಯಾವುದಕ್ಕೆ ರಿಲೇಟೆಡ್ ಟಾಪಿಕ್ ಏನಿದೆ ಅಂತೆಲ್ಲ ನೋಡ್ಕೊಂಡಿರಿ. ಓಕೆನಾ. ಸೊ ಇಲ್ಲಿ 3 ಕ್ವಶನ್ನ ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಏನಿದೆ, ಐಡೆಂಟಿಫೈ ದ ಡ್ರಗ್. ಈ ಡ್ರಗ್ ಯಾವುದು ಅಂದರೆ ಕೆನಾಬಿನಾಯ್ಡ್ಸ್ ಟಾಪಿಕ್ ಓದುವಾಗ ನೀವು ನೀವು ಈ ಸ್ಟ್ರಕ್ಚರ್ನ ನೋಡಿರ್ತೀರ. ನೇಮ್ ದ ಪ್ಲಾಂಟ್ ಸೋರ್ಸ್ ಆಫ್ ದಿಸ್ ಡ್ರಗ್. ಸೊ ಆಗಲೇ ನೀವು 3 ಡ್ರಗ್ ನೇಮ್ ಬರೆದ್ಬಿಟ್ಟು ಅದರದ್ದು ಸೋರ್ಸ್ ಯಾವುದು ಅಂತ ಕಲ್ತಿದ್ರಲ್ಲ, ಅದು ಆನ್ಸರ್ ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಈಸಿಯಾಗಿ ನೀವು ಬರಿಬೋದು. ಸೊ ಯಾವುದಿದ್ದು ಕೆನಾಬಿಸ್ ಸಟೈವಾ ಅನ್ನೋ ಒಂದು ಪ್ಲಾಂಟಿಂದ ಈ ಡ್ರಗ್ನ ಪ್ರೊಡ್ಯೂಸ್ ಮಾಡ್ತಾರೆ. ಹೌ ಇಸ್ ದಿಸ್ ಡ್ರಗ್ ಜನರಲಿ ಟೇಕನ್. ಹೇಗೆ ತೊಗೊಳ್ತಾರೆ ಅಂತಂದರೆ 2 ರೀತಿ ತೊಗೊಳ್ಬೋದು. ಇನ್ಹಲೇಷನ್, ಒಂದು ಮೂಗಿಂದ ಅವರು ಇನ್ಹೇಲ್ ಮಾಡೋ ಥರ ತೊಗೋಬೋದು, ಅಥವಾ ಓರಲ್ ಕನ್ಸಂಪ್ಷನ್ ಮಾಡ್ಬೋದು, ಅಂದರೆ ಬಾಯಿಯಿಂದ ಅವರು ಅದನ್ನು ಕನ್ಸ್ಯೂಮ್ ಮಾಡ್ಬೋದು. ಸೊ 2 ರೀತಿ ಕೂಡ ಈ ಡ್ರಗ್ನ ತೊಗೋಬೋದು. ಓಕೆ. ಸೊ ಇಲ್ಲಿಗೆ ಈ 3 ಮಾರ್ಕ್ಸ್ದು ಕ್ವಶನ್ಸ್ ಏನೇನಿದೆ ಕ್ವಶನ್ ಬ್ಯಾಂಕಲ್ಲಿ ಅದರದ್ದು ಆನ್ಸರ್ಸ್ನೆಲ್ಲ ನಾನು ಹೇಳಿದ್ದೀನಿ. ಇದನ್ನು ಬಿಟ್ಟು ಬೇರೆ ಯಾವುದೆಲ್ಲ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬರಲಿಕ್ಕೆ ಸಾಧ್ಯ ಇದೆ ಅದನ್ನು ಕೂಡ ನಾನು ಬೇರೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಜಸ್ಟ್ ನಾನು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ನ ಮಾತ್ರ ನಾನು ಫೋಕಸ್ ಮಾಡ್ತಾ ಇರೋದು. ಬೇರೆ ಇಂಪಾರ್ಟೆಂಟ್ ಕ್ವಶನ್ಸ್ 2 ಮಾರ್ಕ್ ಆಗಲಿ 3 ಮಾರ್ಕ್ ಆಗಲಿ 5 ಮಾರ್ಕ್ ಆಗಲಿ ಯಾವ ರೀತಿ ಬರ್ಬೋದು ಅವೈಲಬಲ್ ಇನ್ ಮೈ ಚಾನಲ್. ಸೊ ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಯಾವತ್ತೂ ಕೂಡ ನೀವು ಸೆಕೆಂಡ್ PUC ಬಂದಾಗ ನೀವು ಇದು ಮಾತ್ರ ಕಲ್ಯಾಣ ಅದು ಮಾತ್ರ ಕಲ್ಯಾಣ ಅಂತ ಹೇಳಲಿಕ್ಕೆ ಆಗಲ್ಲ. ನಿಮ್ಗೆ ಯಾವ ಕ್ವಶನ್ಸ್ ಬರುತ್ತೆ ಬೋರ್ಡಿಂದ ಅಂತ ನೀವು ಗೆಸ್ ಮಾಡೋಕ್ಕೆ ಆಗಲ್ಲ. ಸೊ ಪ್ರತಿಯೊಂದು ನೀವು ನೋಡ್ಕೊಂಡಿರ್ಬೇಕಾಗುತ್ತೆ. ಸೊ ಅದಕ್ಕೆ ಹೆಲ್ಪ್ ಆಗಲಿ ಅಂತ ನಾವು ಸಪೋರ್ಟಿವ್ ಆಗಿ ನಾವೇನು ಮಾಡ್ತಿದ್ದೀವಿ, ನಿಮಗೆ ಕೆಲವೊಂದು ಕ್ವಶನ್ಸ್ಗಳು ಯಾವ ರೀತಿ ಬರ್ಬೋದು ಅಂತ ನಿಮ್ಗೊಂದು ಐಡಿಯಾ ಕೊಡ್ತಾ ಇದ್ದೀವಿ. ಸೊ ಎಲ್ಲ ವೀಡಿಯೋಗಳನ್ನ ನೋಡ್ಕೊಂಡಿದ್ರೆ ನಿಮಗೆ ಒಂದಲ್ಲ ಒಂದು ವೀಡಿಯೋದಲ್ಲಿ ನಿಮಗೆ ಬೇಕಾಗಿರುವಂಥ ಕಂಟೆಂಟ್ ಸಿಕ್ಕಿರುತ್ತೆ.